ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಸರಿ, ನಾಳೆ ಬೆಳಗ್ಗೆ ಸಿಗೋಣ. ನೀವೇನು ಹೊರಡಿ. ಗುಡ್ ನೈಟ್. ಗುಡ್ ನೈಟ್ ಸರ್. ಬರ್ತೀನಿ ಸರ್. ಹಾಯ್. ಹಾಯ್. ವಿಶು, ಈ ಟಿಕ್ಟಾಕ್ ವಿಡಿಯೋ ನೋಡಿದ್ದೀರಾ? ನೋಡಿ, ತುಂಬ ಚೆನ್ನಾಗಿದೆ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಚೆನ್ನಾಗಿದೆ ಅಲ್ವಾ? ಒಂದು ವೇಳೆ ಈ ಹುಡುಗ ದರ್ಶನ್ ವಾಯ್ಸ್ ಅಲ್ಲದೆ ಅವನ ಸ್ವಂತ ವಾಯ್ಸಲ್ಲಿ ಡೈಲಾಗ್ ಹೇಳಿದ್ರೆ ಹೇಗಿರ್ತಿತ್ತು? ಕೆಡ್ದಾಗಿರುತ್ತೆ. ಎಕ್ಸಾಕ್ಟ್ಲಿ. ಕೆಲವರು ಬೇರೆಯವ್ರ ವಾಯ್ಸ್ಗೆ ಆ್ಯಕ್ಟ್ ಮಾಡಿದ್ರೇ ಚಂದ. ಅದು ಬಿಟ್ಟು ಎಲ್ಲ ಕಡೆ ತಮ್ಮದೇ ವಾಯ್ಸ್ ತೋರ್ಸಕ್ಕೆ ಹೋದರೆ ಅದು ತುಂಬ ಕೆಟ್ಟದಾಗಿರುತ್ತೆ. ವಿಶು, ನೀವು ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ? ಸಾಹೇಬ್ರನ್ನ ನೋಡೋದಕ್ಕೆ. ಕೇವಲ ನೋಡೋಕ್ಕೆ ಹೋದವರು ಅವ್ರಿಗೊಂದು ಬೊಕ್ಕೆ ಕೊಟ್ಟು ನಮಸ್ಕಾರ ಮಾಡಿ ಅವ್ರ ಯೋಗಕ್ಷೇಮ ಕೇಳ್ಕೊಂಡು ಬರೋದನ್ನು ಬಿಟ್ಟು ಸೀಸ್ ಮಾಡಿರೋ ಜಮೀನುಗಳನ್ನೆಲ್ಲ ಅವ್ರಿಗೆ ವಾಪಸ್ ಯಾಕೆ ಕೊಟ್ಟು ಬಂದ್ರಿ? ಬಿಕಾಸ್ ಆ ಜಮೀನ್ ಮೇಲೆ ಯಾವುದೇ ಲಿಟಿಗೇಷನ್ ಇರಲಿಲ್ಲ. ಆ ಜಮೀನು ಕೃಷಿ ಮಾಡೋದಕ್ಕೆ ಯೋಗ್ಯವಾಗಿದೆ. ಅದು ಅಲ್ಲದೆ ಆಲ್ರೆಡಿ ಆ ಜಮೀನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಐ ನೋ ದ್ಯಾಟ್, ನನಗೆ ಗೊತ್ತು. ಆದರೆ ನಾವು ಅಧಿಕಾರದಲ್ಲಿದ್ದಾಗ ಕೆಲವೊಂದನ್ನು ನಮಗೆ ಪೂರಕವಾಗಿ ಬಳಸ್ಕೋಬೇಕು. ನಾನು ಏನೋ ಪ್ಲ್ಯಾನ್ ಮಾಡ್ತಿದ್ದೆ, ನೀವು ಯಾಕೆ ಅಡ್ಡ ಬರ್ತಾ ಇದ್ದೀರಾ? ಅಧಿಕಾರನ ಬಳಸ್ಕೊಳ್ಳೋದೇ ಬೇರೆ, ಅದೇ ಅಧಿಕಾರನ ದುರುಪಯೋಗ ಮಾಡ್ಕೊಳ್ಳೋದೇ ಬೇರೆ. ಓಹೋ, ದಕ್ಷತೆ, ಪ್ರಾಮಾಣಿಕತೆ ತೋರಿಸ್ತಾ ಇದ್ದೀರಾ? ಲುಕ್, ನೀವು ಪ್ರಾಮಾಣಿಕತೆ ತೋರಿಸ್ಬೇಕಾಗಿರೋದು ನಮ್ಮ ತಂದೆಗೆ ಮಾತ್ರ. ಯಾಕೆಂದರೆ ಇವತ್ತು ನೀವು ಈ ಅಧಿಕಾರದಲ್ಲಿ ಕೂರೋದಕ್ಕೆ ಕಾರಣನೇ ಅವರು. ಇದನ್ನು ನಾನು ನಿಮಗೆ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೀನಿ. ವಿಶು, ನಿನ್ ನಂದು ಎಲ್ಲಿದ್ಯಾ ನೀನು? ನಾನು ಆಗ್ಲಿಂದ ನಿನಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಹಾಯ್ ಅಕ್ಕ, ಇನ್ನೂ ಇಲ್ಲೇ ಇದ್ದೀನಿ. ವಾಟ್ ನಂದು? ನಿನ್ನ ಮೀಟ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನಂಗೆ ಮಾತ್ರ ನಿನ್ನ ನೋಡಬೇಕು ಅಂತ ಆಸೆ ಇರಲ್ವಾ? ನನಗೂ ನಿನ್ನನ್ನು ನೋಡಬೇಕು ಅನ್ನಿಸ್ತಿದೆ. ಬಟ್ ಸಮಯ ಮತ್ತೆ ಅವಕಾಶ ಸರಿಯಾಗಿ ಸಿಗಲಿ, ನಾನೇ ಬರ್ತೀನಿ. ಬಾಬಾ, ನಿನ್ನ ಹತ್ರ ಮಾತಾಡೋದು ತುಂಬಾ ಇದೆ. ಅಯ್ಯೋ, ಮಾತಾಡೋದು ಮಾತ್ರ ಅಲ್ಲ, ಮಾಡಬೇಕಾಗಿರೋ ಕೆಲಸನೂ ತುಂಬಾ ಇದೆ ಅಕ್ಕ.